ಹಾಯ್. ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಬಿಗ್ಗೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು. ಏನು ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಡೇಟ್ ಅಂದರೆ ನಿಮಗೆ ಯಾವಾಗ ಪ್ರೊವೈಡ್ ಮಾಡ್ತೀವಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್, ಹಾಗೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮೊದಲಿದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಜೂನ್ 11ನೇ ತಾರೀಕಿನಿಂದ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರೆ, ಅಂದರೆ ನಾಡ್ದೇ ಅವಕಾಶ ಕೊಡ್ತಾರೆ. ಮಧ್ಯಾಹ್ನ, ಈವ್ನಿಂಗ್ ಆರ್ ಅಟ್ಲೀಸ್ಟ್ ನೈಟ್ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಆವಾಗ ಪ್ರತಿಯೊಬ್ಬರು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಆದಮೇಲೆ ಡೌನ್ಲೋಡ್ ಲಿಂಕನ್ನು ನಮ್ಮ ವಾಟ್ಸಪ್ ಚಾನಲಲ್ಲಿ ನಾವು ಶೇರ್ ಮಾಡ್ತೀವಿ. ನೀವು ಕೂಡ ನಮ್ಮ ವಾಟ್ಸಪ್ ಚಾನಲ್ನ ಈಗಲೇ ಜಾಯ್ನ್ ಆಗೋದು ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ನಂತರ ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡ ನಂತರ ಅದ್ರ ಮೇಲೆ ಇರುವಂತಹ ಡೀಟೇಲ್ಸನ್ನು ಚೆಕ್ ಮಾಡ್ಕೊಳ್ಳಿ. ನೀವು ಕ್ಲೇಮ್ ಮಾಡಿದಂತಹ ಎಲ್ಲ ರಿಸರ್ವೇಷನ್ಸ್ ಕರೆಕ್ಟಾಗಿ ಇದೆಯಾ, ಅಂದರೆ ಕ್ಲೇಮ್ ಆಗಿದೆಯಾ, ಅದ್ರ ಜೊತೆಗೇ ರ್ಯಾಂಕ್ ಮೆನ್ಷನ್ ಮಾಡಿರ್ತಾರೆ, ರ್ಯಾಂಕ್ ಅನೌನ್ಸ್ ಆಗಿದೆ ಅಲ್ವಾ, ಸೊ ಆ ರ್ಯಾಂಕನ್ನು ಮೆನ್ಷನ್ ಮಾಡಿರ್ತಾರೆ ಕೋರ್ಸ್ ವೈಸ್, ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ರ್ಯಾಂಕ್ ಬಂದಿದೆ ಅಂತ, ಅದೆಲ್ಲ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬರುತ್ತೆ ಹೇಳಿ? ಜೂನ್ 11ನೇ ತಾರೀಕಿಗೆ. ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಕೇಳಿದಾಗ ಅದಕ್ಕೆ ಕೆ ಅಧಿಕಾರಿಗಳು ನೀಡಿರುವಂತಹ ಇನ್ಫಾರ್ಮೇಷನ್, ಅಂದರೆ ಇವತ್ತು ಫೋನಿನ ಕಾರ್ಯಕ್ರಮ ಇತ್ತು, ಅದರಲ್ಲಿ ಕೆ ಅಧಿಕಾರಿಗಳು ನೀಡಿರುವಂತಹ ಇನ್ಫಾರ್ಮೇಷನ್ ಏನು ಅಂತಂದರೆ, ಮುಂದಿನ ವಾರದಲ್ಲಿ ಈ ಆಪ್ಷನ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಎಂಟ್ರಿಗೋಸ್ಕರ ರೆಡಿಯಾಗಿ, ಆಪ್ಷನ್ ಎಂಟ್ರಿ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಅಂದರೆ ಯಾವ ರೀತಿ ಮಾಡೋದು, ಏನೇನು ಡೌಟ್ ಇದೆ ಅದನ್ನೆಲ್ಲ ಕಮೆಂಟ್ ಆಗಿ ತಿಳಿಸಿ. ಅದನ್ನು ಸಾಲ್ವ್ ಮಾಡಿ ಕೂಡ ವಿಡಿಯೋನ ಆದಷ್ಟು ಬೇಗ ಪ್ರೊವೈಡ್ ಮಾಡ್ತೀವಿ. ನಂತರ ವಿಡಿಯೋನ ತುಂಬ ಲೇಟಾಗಿ ರೆಕಾರ್ಡ್ ಮಾಡ್ತಿರೋದ್ರಿಂದ ಮೆಲ್ಲಗೆ ಮಾತಾಡ್ತಾ ಇದ್ದೀನಿ ನಾನು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ, ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.